12.15 ಕಿಲೋಮೀಟ್ರು ಉದ್ದ ಇದೆ. ಅವನು ಕೂಡ ತೆರವು ಮಾಡಿಸ್ಬೇಕು. ಆಮೇಲೆ ಕೋರ್ಟ್ನಲ್ಲಿ ಸ್ಟೇನ ತೆರವು ಮಾಡಿಸಿ ಅಲ್ಲೂ ಕೂಡ ರಾಜಕಾಲುವೆಗಳು ಕ್ಲೀನ್ ಆಗಬೇಕು, ಒತ್ತುವರಿನ ತೆಗಿಸ್ಬೇಕು ಅಂತ ಹೇಳಿದ್ದೀವಿ. ನೋಡಿ ಇವ್ರು ಮಾತಾಡ್ತಾರೆ, ಇವರು ಮಂತ್ರಿ, ಇವರು ಪರಿಹಾರಕ್ಕೆ ಯಾರು ಕೊಡ್ತಾರ? ನಾವು ಯಾರಿಗೂ ಯಾವ ಪರಿಹಾರ ಒತ್ತುವರಿ ಮಾಡ್ಕೊಂಡಿರೋರಿಗೆ ಯಾವ ಪರಿಹಾರ, ಒತ್ತುವರಿ ಮಾಡ್ಕೊಂಡಿರೋರಿಗೆ ಪರಿಹಾರ ಕೊಡ್ತಾರ? ನಾವು ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡೋಕ್ಕೆ, ಕನ್ಸ್ಟ್ರಕ್ಷನ್ ಮಾಡೋಕ್ಕೆ, ಸ್ಟಾಮ್ ವಾಟರ್ ಡ್ರೈನ್ ಕಟ್ಟಕ್ಕೆ ಮಾಡ್ತೀವಿ. ಎಲ್ಲ ಕಡೆನೂ ನಾರ್ತು ಸೌತು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕೆರೆಗಳಿದೆ ಅದಕ್ಕೆಲ್ಲ ಹೋಗ್ಬೇಕು ಅಂತ. ಇದಲ್ಲದೆ ಕೆಲವು ಪ್ರೈವೇಟ್ ಲೆವೆಟ್ಟು ಸಾಹೇಬರು ಹೇಳ್ದಂಗೆ ಮೊನ್ನೆ ನಾನು ಇದಕ್ಕೆ ಯಲಹಂಕ ಹೋಗಿದ್ದೆ. ಪ್ರೈವೇಟು ಇದು ಲೆವೆಟ್ ಮಾಡಿದವರು ಸರಿಯಾಗಿ ಸ್ಟಾಮ್ ವಾಟರ್ ಡ್ರೈನ್ ಮಾಡಿಲ್ಲ, ಕನೆಕ್ಷನ್ ಕೊಟ್ಟಿಲ್ಲ, ಇದೆಲ್ಲ ನೀರಿನ ಪೈಪ್ ಕನೆಕ್ಷನ್ ಕೊಟ್ಟಿಲ್ಲ, ಡ್ರೈನೇಜ್ ಕನೆಕ್ಷನ್ ಕೊಟ್ಟಿಲ್ಲ. ಎಲ್ಲರಿಗೂ ಕೂಡ ನೋಟಿಸ್ ಕೂಡ ಕೇಳಿದ್ದೀವಿ. ಅವರೇ ಅದನ್ನು ರೆಕ್ಟಿಫೈ ಮಾಡಿಕೊಡ್ಬೇಕು, ಅವ್ರವ್ರ ಏರಿಯಾದಲ್ಲಿ ಅವ್ರವ್ರೇ ರೆಕ್ಟಿಫೈ ಮಾಡಿಕೊಡ್ಬೇಕು ಅಂತ ಹೇಳಿದ್ವಿ. ಕೆಲವು ಕಡೆ ಎಲ್ಲ ನಮ್ಮವರೆಲ್ಲ ಪಾಪ ಮಾಡಿದ್ದಾರೆ ಕಾರ್ಪೊರೇಷನವರು, ಬಟ್ ಭಾಳ ಲೋ ಲೈಂಗಿಗೆ ಅನ್ಪ್ಲಾನ್ಡಾಗಿ ಮಾಡಿದ್ದಾರೆ. ಅಂಥ ಕಡೆ ಎಲ್ಲ ರೆಕ್ಟಿಫೈ ಮಾಡೋಕ್ಕೂ ಕಡೆ ಹೇಳಿದ್ವಿ. ಅದಕ್ಕೆ ಮುಂಜಾಗ್ರತೆಯಾಗಿ ನಾನು ಒಂದು ರೌಂಡ್ ಮಾಡಿದ್ದೆ. CM ಬಂದು ಇವತ್ತೆಲ್ಲ ಇನ್ಸ್ಟ್ರಕ್ಷನ್ಸ್ ಆಫೀಸರ್ಸ್ಗೆಲ್ಲ ಕೊಟ್ಟಿದ್ದಾರೆ. ಯಾರಿರಲಿ ಇಲ್ಲದೆ ಹೋಗಲಿ, ಯಾವ ಇಂಜಿನಿಯರ್ ಬರಲಿ ಬಲ್ಲದೆ ಹೋಗಲಿ, ನಮ್ಮೆಲ್ಲ ಹೆಡ್ಗಳು ಬಂದಿದ್ದು ಎಲ್ಲರೂ ಕೂಡ ಏನು ಇನ್ಸ್ಟ್ರಕ್ಷನ್ ಕೊಡಬೇಕು ಕೊಟ್ಟಿದ್ದಾರೆ. ಮಿಕ್ಕಿದ್ದು ನಾನು ಫಾಲೋ ಮಾಡ್ತೀನಿ. ಆಮೇಲೆ ಬೆಂಗಳೂರಿನಲ್ಲಿ ಸುಮಾರು 1 ಕೋಟಿಗಿಂತೂ ಹೆಚ್ಚು ಜನಸಂಖ್ಯೆ ಇದೆ. ಕೆರೆಗಳು 400 ಕೆರೆಗಳಿದ್ದವು ಬೆಂಗಳೂರಿನಲ್ಲಿ, 400 ಟ್ಯಾಂಕ್ಸ್. ಅನೇಕ ಕೆರೆಗಳು ಮುಚ್ಚೋಗ್ಬಿಟ್ಟಿದ್ದಾವೆ, ಒತ್ತುವರಿ ಮಾಡ್ಕೊಂಡಿದ್ದಾರೆ, ಸಿಲ್ಟಪ್ ಆಗಿಬಿಟ್ಟಿದ್ದಾವೆ. ಸೊ ಅದಕ್ಕೋಸ್ಕರ ಅವನ್ನೆಲ್ಲನೂ ಕೂಡ ಸಿಲ್ಟಪ್ ತೆಗಿಬೇಕು, ಒತ್ತುವರಿ ಮಾಡ್ಕೊಂಡಿರೋದನ್ನು ತೆಗಿಬೇಕು. ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಒತ್ತುವರಿ ಆಗಿದ್ದರೆ ಅವನ್ನೆಲ್ಲ ಬಿಡಿಸ್ಬೇಕು ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಸರ್, ಬಿಜೆಪಿ ಅವಧಿಯಿಂದ ರಸ್ತೆ ಗುಂಡಿಗಳಿದ್ದಾವೆ ಅಂತ ಹೇಳಿದ್ರಿ. ನಿಮ್ಮ ಸರ್ಕಾರ ಬಂದು 1 ವರ್ಷ ಆಯ್ತಲ್ಲ ಸರ್, 1 ವರ್ಷದಿಂದ ಗುಂಡಿ ಮುಚ್ಚಕ್ಕಾಗಲಿಲ್ವಾ? ಇಲ್ಲ, ಮುಚ್ಚಿದ್ದಾರೆ, ಪುನಃ ಬಿದ್ದಿದ್ದಾವೆ. ಗೊತ್ತಾಯ್ತಾ? ಹೌದಪ್ಪ, BJP ಕಾಲದಿಂದ ಕೂಡ ಗುಂಡಿಗಳಿದ್ದಾವೆ ಅಂತ ಹೇಳಿದೆ ನಾನು. ವಾಟ್ ಈಸ್ ರಾಂಗ್ ಇನ್ ದಟ್? ಈಗ ಒಟ್ಟು 5,500 ಗುಂಡಿಗಳಿದ್ದಾವೆ ಅಂತ ಪಟ್ಟಿ ಮಾಡ್ತಿದ್ದೀವಿ. ಈಗ ಎಷ್ಟು ಗುಂಡಿಗಳಿದ್ದಾವೆ ಈಗ ಆ್ಯಸ್ ಆನ್ ಟುಡೇ, ಎಷ್ಟು ಗುಂಡಿಗಳಿದ್ದಾವೆ ಅಂತೇಳಿ ಸರ್ವೆ ಮಾಡಿ ಅವನ್ನೆಲ್ಲ ಸೆನ್ಸಸ್ ಮಾಡಿದ್ದಾರೆ. ಅದರ ಪ್ರಕಾರ 5,500 ಗುಂಡಿಗಳಿದ್ದಾವೆ. ಇವು ಅನೇಕ ವರ್ಷಗಳಿಂದ ಇದ್ದಾವೆ, BJP ಕಾಲದಿಂದ ಕೂಡ ಇದ್ದಾವೆ ಅಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಗುಂಡಿಗಳನ್ನ ಬಿದ್ದ ತಕ್ಷಣ ಮುಚ್ಚಿಬಿಟ್ಟಿದ್ರೆ ಈ ಪರಿಸ್ಥಿತಿ ನಿರ್ಮಾಣ ಆಯ್ತಿರಲಿಲ್ಲ. ನಮ್ಮ ಕಾಲದಲ್ಲೂ ಆಗಿರ್ಬೋದು, ನಾನು ಹೇಳೋದಿಲ್ಲ, ನಾನು ಐ ಡೋಂಟ್ ಡಿಫೆಂಡ್ ಅವರ್ ಗೌರ್ಮೆಂಟ್. ಆದರೆ ಹಿಂದಿನ ಸರ್ಕಾರದಿಂದಲೂ ಕೂಡ ಆಗಿದ್ದು. ಜೊತೆಗೆ ಈಗ ನೋಡಿ, ಮಿಕ್ಕಿದಲ್ಲದೆ ನಾವು ಎಲ್ಲೆಲ್ಲಿ ಗುಂಡಿಗಳಿದೆ ಪಬ್ಲಿಕ್ ಕೂಡ ಅದನ್ನೇನಾದ್ರು ಗಮನಿಸಿ ನೋಡಿ ಫೋಟೋ ತೆಗೆದು ಒಂದು ಆ್ಯಪ್ಗೆ ಬೋರ್ಡ್ ಮಾಡಲಿಕ್ಕೆ ಅದಕ್ಕೂ ಕೂಡ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಪಬ್ಲಿಕ್ಕು ಕೂಡ, ಸಾರ್ವಜನಿಕರು ಭಾಳ ಜನ ಅವ್ರವ್ರ ಮನೆ ಒಳಗಡೆ ರೋಡಲ್ಲಿ ಏನಾದರೂ ಗುಂಡಿತ್ತು ಅಂದರೆ ಅವರೇ ಫೋಟೋ ತೆಗೆದು ಕೂಡ ನಮಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ. BBMP ಮಾಡ್ತಾ ಇದ್ದೀವಿ. ಮಾಡಿದ್ದೀವಿ. ಅದಕ್ಕೆ ಒಂದು ಬೇರೆ, ನಾನು ಪೂನಾಯಿಂದ ಯಾರೋ ಒಂದು ಬಂದಿದ್ರು, ಅದಕ್ಕೊಂದು ಮಿಷಿನರಿ ಇತ್ತೆ, ಅವೆಲ್ಲ ಐಡೆಂಟಿಫಿಕೇಶನ್ ಇತ್ತು, ಅಂಥವೆಲ್ಲ ಕೆಲವೆಲ್ಲ ಮಾಡ್ತಾ ಇದ್ವಿ. ಆ ಥರ ಯಾವ್ದು ತಕ್ಷಣವೇ ಮುಚ್ಚಲಿಕ್ಕೆ ಅದಕ್ಕೊಂದು ಬೇರೆ ಒಂದು ಹೊಸ ಅಲ್ಲ, ಅದಕ್ಕೋಸ್ಕರನೇ ಒಂದು ಕಾರ್ಯಪಡೆ ಮಾಡ್ತಾ ಇದ್ದೀವಿ. ಗುಂಡಿಗಳು ಆದ ತಕ್ಷಣ ಅಥವಾ ಬ್ಯಾಡ್ ರೀಚ್ ಆದ ತಕ್ಷಣ ಇಮಿಡಿಯೇಟಾಗಿ ಅದನ್ನು ರಿಪೇರಿ ಮಾಡಬೇಕು, ಗುಂಡಿಗಳನ್ನು ಮುಚ್ಚಬೇಕು ಅಂಥೇಳಿ ಮಾಡ್ತಕ್ಕಂಥದ್ದು. ಮತ್ತು ಆ ರಸ್ತೆಗಳನ್ನು
ಶಾಶ್ವತವಾಗಿ ಮಾಡಲಿಕ್ಕೆ ಏನು ಮಾಡಬೇಕು ಅದೆಲ್ಲ ಮಾಡಬೇಕು. ಪೊಲೀಸರು ಕೂಡ ಟ್ರಾಫಿಕ್ ಪೊಲೀಸರು ಕೂಡ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ವಿ. ಅವರು ಕೂಡ ಐಡೆಂಟಿಫೈ ಮಾಡಿದ ತಕ್ಷಣ ತಿಳಿಸೋಂಗೆ ಅದು ಕೂಡ ಎಲ್ಲ ಒಂದು ಸಿಸ್ಟಮ್ ತರ್ತಾ ಇದ್ವಿ. Sir, do you feel that your BBMP administration has failed and that is why you and DCM have to go on city rounds? ದಟ್ ಈಸ್ ಯುವರ್ ಒಪಿನಿಯನ್. Is ದಟ್ ಈಸ್ ವೈ ಇದು ಮುಂಜಾಗ್ರತಾ ಕ್ರಮವಾಗಿ ಹೋಗಿರ್ತಕ್ಕಂಥದ್ದು. ಮುಂದೆ ಮಳೆ ಬರ್ತದೆ, ಮುಂಗಾರು ಇನ್ನೂ ಶುರುವಾಗಿಲ್ಲ. ಜೂನ್ನಲ್ಲಿ ಮುಂಗಾರು ಶುರುವಾಗೋದು, ಫಸ್ಟ್ ವೀಕ್ ಆಫ್ ಜೂನ್. ಅದಕ್ಕಿಂತ ಮುಂಚಿತವಾಗಿ ಈ ಸಾರಿ ಏನಾಗಿದೆ, ವಾಡಿಕೆ ಮಳೆಗಿಂತ ಜಾಸ್ತಿ ಬಿದ್ದುಬಿಟ್ಟದೆ ಈಗ. ಅದಕ್ಕೋಸ್ಕರ ಮುಂಗಾರು ಮಳೆ ಬರೋದಕ್ಕಿಂತ ಮುಂಚಿತ ಕೋಡ್ ಆಫ್ ಕಾಂಡಕ್ಟ್ ಇತ್ತು, ಹೋಗೋಕ್ಕಾಗಿರಲಿಲ್ಲ. ಕೋಡ್ ಆಫ್ ಕಾಂಡಕ್ಟು ಭಾಳ ಲಾಂಗ್ ಪೀರಿಯಡ್ ಇದು, 80 ದಿನಕ್ಕಿಂತ ಜಾಸ್ತಿ. ಈಗಲೂ ಕೂಡ ನಾನು ಹೋಗೋಕ್ಕಾಗಲ್ಲ ಅಂತ ಚೀಫ್ ಸೆಕ್ರೆಟರಿ ಹೇಳಿದ್ರು. ಆಮೇಲೆ ಇಲ್ಲಪ್ಪ ಎಲೆಕ್ಷನ್ ಕಮಿಷನ್ಗೆ ಬರೆದು ಪರ್ಮಿಷನ್ ತಗೊಳ್ಳಿ ಅಂತೇಳಿ ಪರ್ಮಿಷನ್ ಕೊಟ್ಟ ಮೇಲೆ ಅದು ಏನು BBMP ಅಭಿವೃದ್ಧಿ ಕೆಲಸಗಳನ್ನ ನಾನು ಪರಿಶೀಲನೆ ಮಾಡೋಂಗಿಲ್ಲ, ಓನ್ಲಿ ಪ್ರವಾಹ ಅದು ಮಾತ್ರ ಮಾಡಬೇಕು ಅಂತೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಈ ಮುಂಗಾರು ಮಳೆಗಿಂತ ಮುಂಚಿತವಾಗಿ ಭೇಟಿ ಇದು ಪರಿಶೀಲನೆ ಮಾಡೋಣ ಅಂತೇಳಿ ಮಾಡೋದು. ಸರ್, ಮಳೆ ಬರ್ತಾ ಇದೆ, ಈ ಕೆರೆ ತುಂಬ ಯೋಜನೆ ಇರ್ಬೋದು ಅಥವಾ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸರ್ಕಾರ ಸೀರಿಯಸ್ ಆಗಿ ಕ್ರಮ ಕೈಗೊಳ್ಳುತ್ತೆ. ನಮ್ಮ ಸರ್ಕಾರ ಎಲ್ಲದರಲ್ಲೂ ಸೀರಿಯಸ್ಸೇ, ಮಳೆ ಕೊಯ್ಲು ಮಾಡೋದ್ರಲ್ಲೂ ಸೀರಿಯಸ್ಸು, ಆಮೇಲೆ ಕೆರೆಗಳನ್ನು ನೀರು ತುಂಬಿಸೋದ್ರಲ್ಲೂ, ಆಮೇಲೆ ಹೂಳು ಎತ್ತೋದ್ರಲ್ಲೂ ಸೀರಿಯಸ್. ಎಲ್ಲಿ ಹೊರಗಡೆ ಹಾಕ್ತಾರೆ, ಎಲ್ಲಿ ತಗೊಂಡೋಗಿ ಹೊರಗಡೆ ಹಾಕ್ತಾರೆ. ಈಗ ಒಂದು ಎಲ್ಲಿ ಹಾಕಬೇಕು, ಎಲ್ಲಿ ಜಾಗ ಇದೆ ಅಲ್ಲಿ ಹಾಕ್ತಾರೆ. ಸೊ ಅವ್ರು ಗುರ್ತು ಮಾಡ್ಕೊಂಡಿರ್ತಾರೆ, ಆ ಜಾಗಕ್ಕೆ ಹಾಕ್ತಾರೆ. ಕೆಲಸನೂ ಮಾಡಬಾರ್ದು ಅಂತೀರ ನೀವು? ಹಾಂ, ಅದಕ್ಕೆ ಅಪ್ಪ ಅವೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಅವೆಲ್ಲ ಎಲ್ಲೆಲ್ಲಿ ಕಲ್ಲು ತೆಗೆದುಬಿಡ್ತೀರಿ ಚರಂಡಿಗಳದು ಕೂಡಲೇ ಮುಚ್ಚಬೇಕು, ಖಾಲಿ ಜಾಗ ಇಡಬಾರ್ದು, ಆಮೇಲೆ ತೆಗೆದ ಹಾಗೆ ಇಡಬಾರ್ದು ಅಂತೆಲ್ಲ ಇನ್ಸ್ಟ್ರಕ್ಷನ್. ಹಾಂ ಹಾಂ, ಮೊದಲು ಇದು ಮುಗಿಲಿ, ಇದು ಪಾರ್ಲಿಮೆಂಟ್ ಚುನಾವಣೆ, ಕೋಡ್ ಆಫ್ ಕಾಂಡಕ್ಟ್ ಎಲ್ಲ ಮುಗಿದು ಎಣಿಕೆ ಎಲ್ಲ ಮುಗಿಲ್ಲ. ಆಮೇಲೆ ವಿಲ್ ಗೋ ಫಾರ್ ದಿ ನೀವೆಲ್ಲ ಹಿಂದೆ ಸರ್ಕಾರ ಮಾಡಲಿಲ್ಲ, ಆಗೇನು ಕೇಳಲೇ ಇಲ್ಲ. ನೀವು ಕೇಳಿದ್ರಿ, ಏನು ಹೇಳಿದ್ರು, ಮುಂದೂಡ್ತಾ ಬಂದ್ರ, ನೀವು ಸೀರಿಯಸ್ ಆಗಿ ಕೇಳಿಲ್ಲ ಅಂತ ಆಯಿತು. ಎಷ್ಟು ವರ್ಷ ಆಯ್ತು ಎಲೆಕ್ಷನ್ ಆಗಿ? ಆಯಿತು, ನಾವು ಕೋಡ್ ಆಫ್ ಕಾಂಡಕ್ಟ್ ಮುಗಿದ ತಕ್ಷಣ ವಿಲ್ ಥಿಂಕ್ ಓವರ್ ಇಟ್. ಸರ್, ವಿಪಕ್ಷ ನಾಯಕರು ಮಾತು ಹೇಳಿದ್ದಾರೆ, CM DCM ಸಿಟಿ ರೌಂಡ್ ಹೋಗಿ ಫೋಟೋ ಶೂಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರು. ಯಾರು? ಹಾಂ, ಅಶೋಕ್. ನಾನು ಅಶೋಕ್ಗೆ ಎಲ್ಲಕ್ಕೂ ಕೂಡ ಸುಳ್ಳು ಹೇಳೋದು ಅವರು. ಈಗ ನಾವು ಫೋಟೋ ಶೂಟ್ ಮಾಡ್ಕೊಳಕ್ಕೆ ಹೋಗಿದ್ವಾ? ಹಾಂ, ನೀವು ಬಂದಿದ್ರಲ್ಲ ಜೊತೆಯಲ್ಲಿ, ನಿಮ್ಮಲ್ಲಿ ಅನೇಕ ಜನ ಬಂದಿದ್ದೀರಲ್ಲ, ಫೋಟೋ ಶೂಟ್ ಮಾಡ್ಕೊಂಡು ಬಂದ್ವಾ? ಏನು ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳಿ. ಅಶೋಕಿಗೆ ಪಾಪ ಅವರು ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ. ಅವರು ಬೆಂಗಳೂರು ಸಿಟಿ MLA, ಅವ್ರೇನಾದ್ರು ಮಾಡಿದ್ರಾ? ಹಾಂ, ರಾಜಕಾಲುವೆಗಳನ್ನು ಅವರು ತೆರವು ಮಾಡಿದರೆ, ಒತ್ತುವರಿ ಎಲ್ಲ ತೆರವು ಮಾಡಿಸಿದರೆ ಈ ಸಮಸ್ಯೆನೇ ಉದ್ಭವ ಆಯ್ತಾನಿಲ್ಲ. ಓಕೆ, ಥ್ಯಾಂಕ್ ಯು. ಹಾಂ, ಯಾವುದು? ಯಾಕೆ?
ನೀವೆಲ್ಲ ಇಂಗ್ಲೀಷ್ನವರ? national channel See, according to census made by Bangalore City Corporation, in walled roads, there are 5,500 potholes. There are 5,500 potholes. And in lateral and sublateral roads, there are 557 potholes. I have instructed the commissioner and the administrator, myself and D.K. Shivkumar, who is in charge of the Bangalore Development Minister, to fill up these. By the end of this month, all these potholes should be filled up. And there are some 67 bad patches, and all bad patches will be repaired immediately. That is the instructions given to the BBMP officers. Okay? Thank you. ಇಲ್ಲಿ ನಿಮ್ಗೆ ಹೇಳಿಲ್ಲ ನಾವು. ನಿಮಗೆ ಹೇಳಿಲ್ಲ, ಸುಮ್ಮನೆ ಟು ಟೇಕ್ ಸ್ಟಾಕ್ ಆಫ್ ದಿ ಎಲೆಕ್ಷನ್ಸ್ ಎಲ್ಲ ಮಿನಿಸ್ಟ್ರಿಗಳನ್ನೂ ಕರೆದಿದ್ದಾರೆ. ಅಧ್ಯಕ್ಷರು ಊಟ ಕೊಡ್ತಾ ಇದ್ದಾರೆ, ಎಲ್ಲ ಮಿನಿಸ್ಟ್ರಿಗಳನ್ನೂ ಊಟಕ್ಕೆ ಕರೆದಿದ್ದಾರೆ, ನನ್ನೂ ಕರೆದಿದ್ದಾರೆ. ಹಾಂ, ಓಕೆ, ಥ್ಯಾಂಕ್ ಯು. ಕುಮಾರಸ್ವಾಮಿ ಅವರು ಫೋನ್ ಟ್ಯಾಪಿಂಗ್ ವಿಚಾರ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಮ್ಮ ರಾಜಕೀಯ ಜೀವನದಲ್ಲಿ ಈಗ ಚೀಫ್ ಮಿನಿಸ್ಟರ್ ಇರ್ಬೋದು, ಹಿಂದೆ ಚೀಫ್ ಮಿನಿಸ್ಟರ್ ಇರ್ಬೋದು, ಯಾವತ್ತೂ ಕೂಡ ಫೋನ್ ಟ್ಯಾಪ್ ಮಾಡ್ತಕ್ಕಂಥ ನೀಚ ಕೆಲಸವನ್ನು ಮಾಡಲ್ಲ. ಇಲ್ಲಿವರೆಗೆ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಅವರು ಈ ಪ್ರಜ್ವಲ್ ರೇವಣ್ಣ ಅವರದ ಕೇಸಿನಲ್ಲ ಡೈವರ್ಟ್ ಮಾಡಲಿಕ್ಕೆ ಇವೆಲ್ಲ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾರೆ. ನಡಿ.